ವಾಟ್ಸಪ್ ಗೈಸ್, ಐ ಆಮ್ ಹಿಯರ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಈಗ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಈಗ ನಮ್ಮಪ್ಪ ನಮ್ಮಮ್ಮ ಕೂತಿರ್ತಾರೆ. ಒಳ್ಳೆ ಇದು ಕಲ್ತ್ಕೊಂಡ್ಬಿಡ್ತಲ್ಲ ಅಪ್ಪ ಗೈಸ್. ಈಗ ಇವತ್ತೇನು ಕೆಲಸ ಇಲ್ಲ, ಸಾಯಂಕಾಲ ಪ್ರಾಕ್ಟೀಸ್ ಹೋಗೋದೆ ಡೈರೆಕ್ಟಾಗಿ. ಏನಿಲ್ಲಪ್ಪ, ಏನೋ ಮಾಡ್ಕೊಳ್ರಿ ಗೈಸ್. ಈಗ ಏನು ಕೆಲಸ ಇಲ್ಲ, ನೋಡೋಣ ಸ್ವಲ್ಪ ಕೆಲಸ ಇದ್ರೆ ಮಾಡಿಕೊಂಡು ಆಮೇಲೆ ಇನ್ನು ಪ್ರಾಕ್ಟೀಸ್ ಓಡ್ತಾ ಸಿಗ್ತೀನಿ ಗೈಸ್. ಬನ್ನಿ, ಮಸ್ತು ಗೈಸ್. ಫೈನಲಿ ಕೋಚಿಂಗ್ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಈಗ ಇವತ್ತು 6 ಗಂಟೆಗೆ ಇರೋದು ಕೋಚಿಂಗು. ಹೊರಟು ಮುಗಿಸ್ಬೇಕು ಕೋಚಿಂಗು. ಅದು ಬಿಟ್ಟರೆ ಸೆಷನ್ ಇಲ್ಲ, ನನಗೆ ಪ್ರಾಕ್ಟೀಸ್ ಇಲ್ಲ. ಬನ್ನಿ, ಈಗ ಮನೋಜಣ್ಣ ಎಲ್ಲ ಬರ್ತಾರೆ, ಮುಗಿಸ್ಕೊಂಡು ಸಿಗ್ತೀನಿ ಕ್ಲಬ್ ಹತ್ರ ಹೋಗಿ. ಆ್ಯಂಡ್ ಬನ್ನಿ ನಾ ಹೊರಟು ಸಿಗೋಣ ಪ್ಲೀಸ್. ಫೈನಲಿ ಕ್ಲಬ್ ಹತ್ರ ಬಂದೆ. ಬರೀ ಭಯ ಫುಲ್ಲು ಅವ್ರ ಲ್ಯಾಂಗ್ವೇಜ್ ರೀಲ್ಸ್ ನೋಡ್ತಾ ಇರ್ತಾರೆ. ಪ್ರಾಕ್ಟೀಸ್ ಮೇಕ್ಸ್ ಇಂಪ್ರೂವ್ಮೆಂಟ್ ಗೈಸ್. ನೆನ್ನೆ ಬರಲಿಲ್ಲ, ನೆನ್ನೆ ಇದರಲ್ಲಿ ಮಾಡಿದಾಗ ಇವಾಗ ಬಂತು. ಪ್ರಾಕ್ಟೀಸ್ ಮೇಕ್ಸ್ ಇಂಪ್ರೂವ್ಮೆಂಟ್. ಈಗ 2 ಕ್ಲಬ್ ನಡೀತಾ ಇದೆ ಪ್ರಾಕ್ಟೀಸು. ನಮಗೆ 6 ಮ್ಯಾಚಿಗೆ 6 ಸಿಗುತ್ತೆ ನಮಗೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನೋಡೋಣ. ಫೈನಲಿ ಸೆಷನ್ ಮುಗೀತು. ಈಗ ಹೊಡ್ತಾ ಇದ್ದೀನಿ. ಏನು ತಂಡ ಹೊಡಿತಾ ಇದೆ ಗೊತ್ತಾ ಗೈಸ್. ಈಗ ನೋಡಿ, ಯಪ್ಪ, ಯಾರಿಗಾದ್ರೂ ತಲೆ ಮೇಲೆ ಬಿತ್ತು ಅಂದರೆ ಗುಡುಗು ಮುಗೀತು ಕತೆ. ಬನ್ನಿ ನಾವು ಜಂಪ್ ಆಗ್ಬಿಡೋಣ. ಅಷ್ಟಿಗೆ ಹೋಗ್ಬಿಟ್ಟು ಬೇಗ ಜೂಟ್ ಆಗಬೇಕು. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಒಂದು 2-3 ಅವರ್ಸ್ ಇಲ್ಲೇ ಇರಬೇಕು. ಆ 2-3 ಅವರ್ಸಲ್ಲಿ ಬಸ್ಗಳು ಸಿಗೋಲ್ಲ ಜೂಟು. ಆಮೇಲೆ ಬನ್ನಿ ಈಗ ಬೇಗ ಸಿಗ್ತೀನಿ ಗೈಸ್. ಈಗ ಮಳೆ ಬರೋ ಥರನೇ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಮನೇಲಿ ಇರಬೇಕು. ಇನ್ನು ಮನೆಗೆ ಹೊರಟು ಸಿಗ್ತೀನಿ. ಬಿಕಾಸ್ ಎಲ್ಲರೂ ಸಿಕ್ಕಾಕೊಂಡ್ರೆ ಫೋನ್ ತೆಗಿಯೋಕ್ಕಂತೂ ಆಗೋಲ್ಲ. ಅದಕ್ಕೋಸ್ಕರ ಬನ್ನಿ ಈಗ ಹೊಡ್ತಾ ಇದ್ದೀನಿ. ಈಗ ಹೊರಟು ಸಿಗ್ತೀನಿ ದೊಡ್ಡಬಳ್ಳಾಪುರದಲ್ಲೇ. ಇದೆಲ್ಲೂ ಆಚೆ ಹೋಗಿಲ್ಲ ಗೈಸ್. ಶಿಸ್ತಾಗಿ ಮನೆಯಲ್ಲೇ ಇದ್ದೆ ಪೀಸಾಗಿ. ಅದರದ್ದು ಹೋಗಿ ಬನ್ನಿ ಮನೇಲಿ ಏನಿದೆ ನೋಡೋಣ. ಈಗ ನಮ್ಮಮ್ಮ ಟೊಮೆಟೊ ಗೊಜ್ಜು ಮಾಡಿದ್ದಾರೆ ನೋಡಿ. ನಮ್ಮಮ್ಮ ಆಲ್ರೆಡಿ ನಾಕ್ತಾವ್ರೆ ಸಾಂಬಾರನ್ನ. ನಮ್ಮಪ್ಪ ತಿನ್ನು ಅಂದರೆ ಕೊಡಲಿ. ನಮ್ಮಪ್ಪನಿಗೆ ಈ ಮುದ್ದೆ ದಪ್ಪ ಅಂತೆ. ಈ LKG ಮಕ್ಕಳು ತಿಂತಾರೆ ಈ ಮುದ್ದೆನ. ಅದೇನು ಗದ. ಇನ್ನು ನಮ್ಮ ಅಪ್ಪನ ಸೈಜ್ ನೋಡ್ರಿ, 6 ಪ್ಯಾಕ್. ದಪ್ಪನೂ ಆಗಲ್ಲ, ತಿನ್ನೋದು ಇಲ್ಲ. ನಾವೇನು ಹೇಳ್ಬೇಕು, ನಾನಂತೂ ತಿಂತೀನಿ. ಟೊಮೆಟೊ ಗೊಜ್ಜು ಮಸ್ತಾಗಿದೆ ಅಂತೆ. ಸಕ್ಕತ್ತಾಗಿ ಉಂದಿ ಗೈಸ್. ಯಾರಾದ್ರೂ ಎಣ್ಣೆ ಹೊಡೆಯೋರಿದ್ರೆ ಟೊಮೆಟೊ ಗೊಜ್ಜು ಒಂಚೂರು ಖಾರ ಹಾಕ್ಕೊಂಬಿಟ್ಟು ಸೇವಿಸಿ, ಚೆನ್ನಾಗಿರುತ್ತೆ. ನಾನಂತೂ ಸೇವಿಸ್ತೀನಿ, ನಾನು ಎಣ್ಣೆ ಹೊಡೆಯಲ್ಲ. ಭೋಜನ ತಿನ್ನಿ ದೊರಕಂಗೆ. ಟೊಮೆಟೊ ಗೊಜ್ಜು ಮುದ್ದೆ ಮಸ್ತು ಗೈಸ್. ಬನ್ನಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ಗಾಯ್. ನಮ್ಮಮ್ಮ ಮುದ್ದೆಗಳ ಮೇಲೆ ಮುದ್ದೆ ಹಾಕ್ಬಿಟ್ಟು ನನ್ನ ಮುದ್ದೆನ ದಪ್ಪ ಮಾಡಿ 6 ಪ್ಯಾಕ್ ಮಾಡ್ಬಿಡ್ತಾರೆ ನಂತರ. మా అమ్మ నాతో ఎవరిని కొట్టొద్దని ఈ దారం కట్టింది. ఆవిడే కనుక ఇప్పుడు బతుకునుంటే సాక్ బిడా నాతో మీ ఇద్దరిని సారీ ఐసీయూలోను ఆవిడకి టమాటా ಗೊಜ್ಜು దేవుడు దండం పెట్టుకొని ಮುದ್ದೆ. ನಮ್ಮ ಅಪ್ಪನ ಮುದ್ದೆಗೂ ನಮ್ಮ ಅಪ್ಪನ ಮುದ್ದೆಗೂ ನನ್ನ ಮುದ್ದೆಗೂ ಕಾಂಬಿನೇಷನ್ ನೋಡಿ. ನಮ್ಮಪ್ಪ ಏಜಲ್ಲಿ ದೊಡ್ಡವರು, ಅವ್ರು ತಿನ್ಬೇಕಾಗಿರೋ ಮುದ್ದೆ ನಾನು ತಿಂತಾ ಇದ್ದೀನಿ. కొడుకుని కొట్టావు కదా, ತಿನ್ಬಿಟ್ಟು ಸಿಗ್ತೀನಿ. ನಪ್ಪ ಬಂದು ಬೂಟ್ಬಿಟ್ಟಲ್ಲಿ ಹಾಕ್ತಾರೆ ತಿರ್ಗಾ. ಗೈಸ್, ಒಂದು ಮ್ಯಾಟ್ರ್ ಏನಂದರೆ, ನಮ್ಮ ಚೊಟ್ಟ ಕದಮ್ ದೊಡ್ಡ ಕೆಚ್ಚಲ್ಲಿ ಬಂದರು. ಏನೋ ಪಾರ್ಸಲ್ ಎತ್ಕೊಂಬಂದಿದ್ದಾನೆ ಗೈಸ್. ಅಣ್ಣ ನಾನೆಲ್ಲ ಫೋನ್ ಮಾಡಿದೆ, ಫೋನ್ ಯಾಕೆ ಎತ್ತಲಿಲ್ಲ ನೀನು? ಎಷ್ಟು ಲೇ ಗೈಸ್, ನನ್ನ ತಮ್ಮ ಬಂದ. ಬನ್ನಿ ಈಗ ನೋಡೋಣ. ಅವನು ಊಟ ಗೀಟ ಮಾಡಿ
ಇವತ್ತಿಲ್ಲೇ ಇರ್ತಾನೆ ನೈಟು. ಇವತ್ತಿಲ್ಲೇ ಇದ್ದು ನಾಳೆ ಹೊಡ್ತಾನೆ ಕೆಲಸ. ನಾಳೆ ಎಷ್ಟು ಗಂಟೆ ಕೆಲಸ ಇಲ್ಲ? ಕೆಲಸ ನಾಳೆ ಇಲ್ಲ ಕೆಲಸ. ಎಷ್ಟು ಗಂಟೆಗೆ? ರಾತ್ರಿ ಬೆಳಗ್ಗೆ 9 ಗೈಸ್. ನಾಳೆ ಬೆಳಗ್ಗೆ ಹೋಗ್ತಾನೆ ಹಂಗಾದ್ರೆ. ನಾಳೆ ಇವತ್ತು ನೈಟ್ ಇರ್ತಾನೆ ಅಷ್ಟೇ. ಊಟ ಮಾಡಬೇಕಾ? ಆಯಿತು. ಅದೇ ಊಟ ಏನು ಮಾಡ್ತೇನೋ ಅಂತ ಕೇಳಿದ್ದು. ಬನ್ನಿ ಗೈಸ್, ಅವನು ಊಟ ಮಾಡ್ಕೊಂಡು ಬಂದಿದ್ದಾನೆ. ಈಗ ನೆಕ್ಸ್ಟ್ ಸುಮ್ಮನೆ ಊಟ ಮಾಡೋ ಅಂದರೆ ಮಲ್ಕೊಳೋದಷ್ಟೇ ಕೆಲಸ. ಹತ್ತತ್ರ 2 ವಾರ ಆಯ್ತು ಅವ್ನು ಬಂದು. 2 ವಾರ ಆದಮೇಲೆ ಬಂದವನೇ. ಫಸ್ಟ್ ಹೆಲ್ಮೆಟ್ ತೆಗಿ ಬಾಲ್. ನೋಡಿ 2 ವಾರ ಆದಮೇಲೆ ಬಂದವನೇ. 2 ವಾರ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ. ಫೋನು ಇಲ್ಲ, ಮೆಸೇಜ್ ಇಲ್ಲ, ಆ ಥರ ಏನೋ ಮಗ ಅವನು. ಏನಾರು ಅರ್ಜೆಂಟ್ ಕೆಲಸ ಇದೆ ಮಾತಾಗ ಫೋನ್ ಮಾಡಿಬಿಟ್ಟು 2 ಸೆಕೆಂಡ್ ಮಾತಾಡ್ಬಿಟ್ಟು ಪಟಾರ್ ಅಂತ ಕಟ್ ಮಾಡಿಬಿಡ್ತಾನೆ. ಇಲ್ಲ ಅಂದರೆ 2 ವಾರಕ್ಕೆ ಒಂದ್ಸರಿ ಮನೆಗೆ ಬರ್ತಾನೆ. ಹಾಕಿ ನಿಲ್ಸು. ಹಾಕೋ ಸೆಂಟ್ರದಲ್ಲೋ. ಹೆಂಗೆ ನಿಲ್ಸ್ಬೇಕು ಹಂಗೆ ನಿಲ್ಸು ಕ್ಲೀನಾಗಿ. ಯಾರನ್ನ ತಗಲ್ಸ್ಕೊಂಡವು. ಗೈಸ್ ಮೈನ್ ಹೇಳ್ಬೇಕಂದ್ರೆ ಇವತ್ತು ನಾನಂತೂ ಎಲ್ಲೂ ಆಚೆ ಹೋಗಲಿಲ್ಲ. ಇವತ್ತು ನಾನು ತುಂಬ ದಿನ ಈ ಥರ ಇದ್ದೀನಿ, ಎಲ್ಲೂ ಆಚೆ ಹೋಗ್ದಿರಾ ಮನೆಯಲ್ಲೇ ಇರೋದು. ಅಂದರೆ ಏನಂದರೆ ಹೋಗೋ ಟೈಮಲ್ಲಿ ಹೋಗ್ತೀನಿ, ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅದಕ್ಕೆ ಹೋಗ್ತೀನಿ. ಅದು ಬಿಟ್ಟರೆ ಸುಮ್ಮನೆ ನಾನೆಲ್ಲೂ ಆಚೆ ಹೋಗೋಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ಅದಕ್ಕೋಸ್ಕರ ನಾನು ನೋಡ್ತೀನಿ ನನ್ನ ಬ್ಲಾಗ್ಸಲ್ಲಿ ಮ್ಯಾಕ್ಸಿಮಮ್ ನಾನು ಜಾಸ್ತಿ ಹಾಕೋದು ನನ್ನ ಮನೇಲಿರೋ ವ್ಲಾಗ್ಸ್ಗಳೇ ನಾನು ಜಾಸ್ತಿ ಹಾಕೋದು. ಏನಾದ್ರು ಚಾಲೆಂಜ್ಗಳು ಮಾಡಬೇಕಂದ್ರೆ ಆಚೆ ಹೋಗ್ತೀನಿ, ಅದು ಮಾಡ್ತೀನಿ. ಅದು ಬಿಟ್ಟರೆ ನಾರ್ಮಲಾಗಿ ತುಂಬ ನಾರ್ಮಲಾಗಿ ಮನೆಯಲ್ಲೇ ಇರ್ತೀನಿ, ಮಲ್ಕೊಂಡಿರ್ತೀನಿ, ಟಿ ವಿ ನೋಡ್ತಾ ಇರ್ತೀನಿ, ಇಲ್ಲ ಲ್ಯಾಪ್ಟಾಪಲ್ಲಿ ಮ್ಯಾಚಸ್ ನೋಡ್ತಾ ಇರ್ತೀನಿ. ಈ ಥರ ಬರೀ ನಾನು ಮನೇಲಿರೋದೇ ಜಾಸ್ತಿ ಗೈಸ್. ಅದಕ್ಕೋಸ್ಕರ ಈ ವೆದರ್ ಬೇರೆ ಆ ಥರ ಫುಲ್ಲು ಬಿಸಿಲು, ಇದಕ್ಕಿದ್ದಂಗೆ ವೆದರ್ ಚೇಂಜ್ ಆಗಿಬಿಡುತ್ತೆ. 2 ದಿವಸ ವೆದರ್ ಚೇಂಜ್ ಆಗಿದ್ದಕ್ಕೆ ಫುಲ್ಲು ಹೆಲ್ತ್ ಇಶ್ಯೂಸು. ಅದಕ್ಕೋಸ್ಕರ ನಾನು ಎಲ್ಲೂ ಆಚೆ ಹೋಗಲ್ಲ. ಇವತ್ತು ಕೋಚಿಂಗ್ ಮುಗಿಸ್ಕೊಂಡು ಬಂದೆ. ನೋಡಿ ನಮ್ಮ ಕಳ್ಳರು ನೋಡ್ದಂಗೆ ಕಿಟಕಿಯಿಂದ ನೋಡ್ತಾರೆ. ಏನಾಗಬೇಕು? ನಮ್ಮಮ್ಮಂಗೆ ಫುಲ್ಲು ಭಯ ಗೈಸ್. ಯಾಕಂದರೆ ಒಂದು ಟೈಮಲ್ಲಿ ನಮ್ಮಪ್ಪ ಹಾಕ್ಬೇಕಾದ್ರೆ ಚಾರ್ಜಿಂಗ್ ಪಿನ್ ಕಟ್ ಮಾಡಿಬಿಟ್ಟಿದ್ರು. ಹಿಡ್ಕೋ, ಚಾರ್ಜ್ ಹಾಕ್ಬೇಕಾದ್ರೆ ಕಟ್ ಮಾಡಿಬಿಟ್ಟಿದ್ರು. ಟೈಟಾಗಿ ಇಟ್ಕೊಳಮ್ಮ. ಇನ್ನೊಂಚೂರು ಅದಮ್ಮ ಒಳಗಡಿಕೆ ಅಲ್ಲಿಕ್ಬಿಟ್ಟು ಅದು ಹಾಕು. ಅದಕ್ಕೆ ಗೈಸ್ ನಾನು ನೋಡಿ ಈಗ ಅಮ್ಮ ಅದನ್ನ ಹಾಕಿದ್ರು ಚಾರ್ಜು. ಏನಂದರೆ ಪಿನ್ ಕಟ್ಟಾಗ್ಬಿಡ್ತು. ಅವತ್ತಿಂದ ನಮ್ಮ ಅಮ್ಮ ಹಾಕಕ್ಕೆ ಹೋಗಲ್ಲ ಏನೂ. ಇರಲಿ, ಅವ್ರವ್ರ ಭಯ ಅವ್ರವ್ರದ್ದು. ನಾನು ಹೇಳ್ಕೊಂಡ್ಬಿಟ್ಟೆ ಹಿಂಗಲ್ಲಮ್ಮ ಹಿಂಗೆ ಹಾಕಬೇಕು ಅಂತ. ಬಟ್ ಇರಲಪ್ಪ ನೀನೇ ಹಾಕು, ಎಷ್ಟೊತ್ತು ಒಂದು 2 ಸೆಕೆಂಡಲ್ಲಿ ಹಾಕ್ಬಿಡ್ಬೋದು. ಅದಕ್ಕೆ ಹೋಗ್ಬಿಡು ಆಯಿತು ನಾನೇ ಹಾಕ್ತೀನಿ ಅಂತ ನಾನೇ ಹಾಕ್ತೀನಿ. ಅದೇ ಗೈಸ್, ಜಾಸ್ತಿ ಎಲ್ಲೂ ಆಚೆ ಹೋಗಬೇಡಿ, ಮನೇಲಿರಿ ಆದಷ್ಟು ಪೀಸಾಗಿ. ಯಾಕಂದರೆ ಸುಮ್ಮನೆ ಹೆಲ್ತ್ ಇಶ್ಯೂಸ್ ಮಾಡ್ಕೊತೀರ ಮಳೆ ಗಿಳೆ ಬಂದರೆ ಅಂತ ಹೇಳ್ತಾ ಹಂಗೆ ನೋಡ್ತಾ ಇರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನೆನ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಬೆಳಗಿನ ವ್ಲಾಗಲ್ಲಿ. ಎಲ್ಲರಿಗೂ ಸ್ಟೇ ಟ್ಯೂನ್. ಗುಡ್ ನೈಟ್ ಗೈಸ್. ಏನಮ್ಮ ಹಿಂಗೆ ಕೇಳ್ತೀಯಮ್ಮ? ನೀನ್ ಕಿತ್ತಿದ್ದು ನಾನು ಎಲ್ಲಿ ಕಿತ್ತೆ? ಅದು ಗೊತ್ತೈತಲ್ಲ. ಬರಲಿ ಬಿಡು. ನೋಡಿ ಗೈಸ್, ಕೆನ್ನೆ ಹಿಂಗೆ ಕಿತ್ತರು. ಹೀಗೆ ಫುಲ್ ವೈಟ್ ಇದ್ದೀನಿ, ರೆಡ್ ಆಗಿಬಿಡ್ತೀನಿ. ಓಕೆ ಗೈಸ್.